ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಆಚಾರ್ಯ ಮಂಜುನಾಥ್ ಗುರುಜಿ. ವೀಕ್ಷಕರೇ, ನೀವು ಅಂದ್ಕೊಂಡಿರೋ ಕೆಲಸ ಯಾರಿಗೂ ಹೇಳ್ಬಾರ್ದಂತೆ. ಅಂದರೆ ಮೊದಲೇ ಅಂದ್ಕೊಂಡ್ರೆ ಅಥವಾ ಮೊದಲೇ ಹೇಳಿದ್ರೆ ಆ ಕೆಲಸ ಆಗೋದಿಲ್ವಂತೆ. ಆದರೆ ಕೆಲವೊಂದು ವಿಚಾರ ಏನು ಮಾಡೋಕ್ಕಾಗುತ್ತೆ, ಆ ಕೆಲಸದ ಬಯಕೆ ಆಗಲೇಬೇಕು ಅನ್ನೋ ಬಯಕೆ ತುಂಬ ಇರುತ್ತೆ. ಅದನ್ನು ಹೇಗೆ ಸಕಾರಾತ್ಮಕವಾಗಿ ಹೇಳ್ಕೋಬೇಕು ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷವಾದ ಒಂದು ಉಪಾಯ. ಅಂದರೆ ಯಾವ ರೀತಿ ಅಂದರೆ, ನಿಮ್ಮ ಬೇಡಿಕೆ ಹೇಳ್ಕೊಳ್ಳುವಂಥ ಬೇಡಿಕೆ ತುಂಬ ಸಕಾರಾತ್ಮಕವಾಗಿರಬೇಕು. ಅಂದರೆ ಯಾರಿಗೋ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಕೋರ್ಟ್ ಕೇಸ್ ವಿಚಾರವಾಗಿರ್ಬೋದು, ಯಾರಿಗೋ ಒಂದು ಹೆಲ್ಪ್ ಮಾಡೋದಿರ್ಬೋದು, ಯಾರಿಗೋ ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾಡುವಂಥದ್ದು ಅಥವಾ ಒಂದು ಪ್ರಾಪರ್ಟಿ ಬೈ ಮಾಡುವಂಥದ್ದು ಇರ್ಬೋದು. ಆದರೆ ಸಕಾರಾತ್ಮಕ ವಿಚಾರ ಇರಬೇಕು. ಯಾಕಂದರೆ ಇಲ್ಲಿ ನಾವು ಶನಿದೇವರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀವಿ ಈ ಜ್ಯೋತಿಷ ವಾಸ್ತು ಟಿಪ್ಪಲ್ಲಿ. ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಸಿಂಪಲ್ಲಾಗಿ ಒಂದು ಅರ್ಧ ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಹಾಲು ಮತ್ತು ಒಂಚೂರು ಬೆಲ್ಲ ಮತ್ತು ಒಂದು ಎಳ್ಳು, ಇದನ್ನು ಮಿಶ್ರಣ ಮಾಡಿ ಒಂದು ಲೋಟದಲ್ಲಿ ತಗೊಂಡು ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನೆ ಹತ್ತಿರ ಇರುವಂಥ ಹಳ್ಳಿ ಮರಕ್ಕೆ ಹೋಗಿ ಅದನ್ನು ಅರ್ಪಿಸಿ ನಿಮ್ಮ ಒಂದು ಬೇಡಿಕೆಯನ್ನು ಅಲ್ಲಿ ಸಲ್ಲಿಸಿ ಬೇಡ್ಕೊಂಡಾಗ ಸಮಸ್ತ ಒಂದು ಯೂನಿವರ್ಸ್ನ ಶಕ್ತಿ ಅದರಲ್ಲಿ ಬರುತ್ತೆ. ನಿಮ್ಮ ಕೆಲಸ ಪೂರ್ತಿಯಾಗುತ್ತೆ. ಈ ರೀತಿ ಟಿಪ್ ಫಾಲೋ ಮಾಡಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.